ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಗೆ 9 ತಿಂಗಳಾಯಿತು ಡೆಲಿವರಿ ಆದಾಗ್ಲಿಂದಲೂ ತಣ್ಣೀರು ಮುಟ್ಟಿರಲಿಲ್ಲ, ಹಾಗೆ ತಣ್ಣೀರು ಕೂಡ ಕುಡ್ದಿರಲಿಲ್ಲ. ಅಕಸ್ಮಾತ್ ತಣ್ಣೀರು ಒಳಗಡೆ ನಡ್ಕೊಂಡು ಹೋದ್ರೂ ಪಾಪಕ್ಕೆ ಶೀತ ಆಗುತ್ತೆ ಅಂತ ನಡ್ಕೊಂಡು ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಇವತ್ತಿಗೆ ಅದೆಲ್ಲ ಆಗೋಯ್ತು. 9 ತಿಂಗಳಾಯ್ತಲ್ಲ, ಇವತ್ತು ತಣ್ಣೀರು ಮುಟ್ಟಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಗಂಗೆ ಪೂಜೆ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಎಲ್ಲ ತಣ್ಣೀರು ಮುಟ್ಟಬೇಕಂದ್ರೆ ಈ ಥರ ಗಂಗೆ ಪೂಜೆ ಎಲ್ಲ ಮಾಡಿಬಿಟ್ಟೆ ತಣ್ಣೀರು ಮುಟ್ಟಬೇಕು. ಸೊ ಅದಕ್ಕೆ ಇವತ್ತು ದಿನವೂ ಚೆನ್ನಾಗಿತ್ತು, ಹಾಗೆ 9 ತಿಂಗಳಲ್ಲೂ ಇತ್ತಲ್ಲ ಪಾಪುಗೆ ಅಂತ ಹೇಳಿ ಇವಾಗ ತಣ್ಣೀರು ಮುಟ್ಟಿಸಿದ್ರೆ ಕೆಲಸ ಎಲ್ಲ ಮಾಡ್ಕೋಬೋದು ಅಂತ ನಮ್ಮ ಅಮ್ಮ ಇವತ್ತು ತಣ್ಣೀರು ಮುಟ್ಟಿಸ್ತಿದ್ದಾರೆ. ಗಂಗೆ ಪೂಜೆನೂ ಅಷ್ಟೇ ಕ್ರಮವಾಗಿಯೇ ಮಾಡಬೇಕು. ನಮಗೆ ಅಷ್ಟು ಗೊತ್ತಿರಲ್ಲ ಅದು ಹೇಗೆ ಕ್ರಮವಾಗಿ ಮಾಡಬೇಕು ಅಂತ. ಸೊ ನಮ್ಮಮ್ಮ ಅದನ್ನೆಲ್ಲ ಕ್ಲಿಯರಾಗಿ ಹೇಳ್ಕೊಡ್ತಾಯಿದ್ರು. 3 ಈ ಥರ ಬಿಂದಿಗೆಯಲ್ಲಿ ನೀರಿಟ್ಬಿಟ್ಟು ಪೂಜೆ ಮಾಡಬೇಕು. ಬಟ್ ಮುಂಚೆ ಎಲ್ಲ ಜಗ್ಗು ಅಥವಾ ಟ್ಯಾಂಕ್ ಹತ್ರವ ಬಾವಿ ಹತ್ರ ಮಾಡಿಸೋರು. ಇವಾಗ ಅದೆಲ್ಲ ಏನಿಲ್ಲ, ಟ್ಯಾಂಕ್ ಹತ್ರನೂ ಮಾಡಲ್ಲ, ಮನೆ ಹತ್ರನೇ ನೆಲ್ಲಿ ಇರುತ್ತಲ್ಲ ಅದ್ರ ಹತ್ರನೇ ಮಾಡಿಸ್ತಾರೆ. ನಮ್ಮ ಮನೆ ಹತ್ರನೂ ಅಷ್ಟೇನೆ ನೆಲ್ಲಿ ಹತ್ರನೇ ಮಾಡಿಸ್ತಾವ್ರೆ. ಮುಂಚೆ ಎಲ್ಲ ಆಗಿದ್ದರೆ ಟ್ಯಾಂಕ್ ಹತ್ರ ಅಥವಾ ಜಗ್ಗಿರೋದಲ್ಲ ಅದ್ರ ಹತ್ರ ಮಾಡಿಸೋರು. ಇವಾಗ ಜಗ್ಗಲೆಲ್ಲ ನೀರೇ ಇಲ್ಲ. ಸೊ ಅದಕ್ಕೆ ಮನೆ ಹತ್ರ ನೆಲ್ಲಿಲಿ ಹೇಗೂ ನೀರು ಬರ್ತಾವಲ್ಲ ಅಂತ ಹೇಳ್ಬಿಟ್ಟು ಅದರಲ್ಲೇ ಮಾಡಿಸ್ತಿದ್ದಾರೆ. ಹಾಗೆ ಪೂಜೆಗೆಲ್ಲ ರೆಡಿ. ನಮ್ಮಮ್ಮನೇ ಈ ಥರ ಮಣ್ಣೆಲ್ಲ ಹಾಕಿದ್ರು. ಆಮೇಲೆ ನಾನು ಬಂದು ಬಿಂದಿಗೆಯಲ್ಲಿ ನೀರಿಟ್ಟಿದ್ರು, ಅದಕ್ಕೆ ಬಂದು ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಈ ಥರ 3 ಬಿಂದಿಗೆಯಲ್ಲಿ ನೀರಿಟ್ಟಾದಮೇಲೆ ಮಣ್ಣಿಗೆ 3 ಕಲ್ಲು ಇಡಬೇಕು. ಆಮೇಲೆ ಅದಕ್ಕೆ ಪಲಾರ ಮಾಡಬೇಕು. ಏನಂದರೆ ಅಕ್ಕಿ ಮತ್ತು ಕಡಲೆಬೇಳೆ ನೆನೆಸಿಟ್ಬಿಟ್ಟು ಪಲಾರ ಮಾಡಬೇಕು. ಸೊ ಅದನ್ನು ಎಲ್ಲ ಮಾಡ್ಕೊಂಡಿದ್ರು ನಮ್ಮಮ್ಮ, ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ನಾನು ಬಂದ್ಬಿಟ್ಟು ಹೂವು ಎಲ್ಲ ಇಟ್ಟು ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ರೆಡಿ ಮಾಡಿಕೊಂಡೆ. ಹಾಗೆ ಇದು ಎಲ್ಲಡಿಕೆ ಮೇಲೆ ಆ ಪಲಾರ ಮತ್ತು ಬಾಳೆಹಣ್ಣೆಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಕು. ಮುತ್ತೈದೆಯರು ಅಂದರೆ ಒಂದು 3 ಜನ ಮುತ್ತೈದೆಯರನ್ನಾದರೂ ಕರೆದ್ಬಿಟ್ಟು ಅದನ್ನು ಕೊಟ್ಟು ಅರಿಶಿನ ಕುಂಕುಮ ಜೊತೆ ಅದನ್ನು ಕೊಡಬೇಕು. ಸೊ ಅದಕ್ಕೂ ಎಲ್ಲ ರೆಡಿ ಮಾಡಿಕೊಂಡೆ. ಹಾಗೆಯೇ ಅವರೂ ಕೂಡ ಹೋಗಿ ಕರೆದು ಬಂದರು. ಮುಂಚೆನೇ ಕರೆಯೋಕ್ಕೆ ಹೋಗಲಿಲ್ಲ, ಪೂಜೆ ಎಲ್ಲ ಆದಮೇಲೆ ಕರೆಯೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದರು. ಸೊ ಪೂಜೆ ಎಲ್ಲ ಆದಾದಮೇಲೆ ಅವ್ರನ್ನೂ ಕರೆದು ಬಂದರು. ಯಾಕಂದರೆ ಅವ್ರಿಗೂ ಏನಾದರೂ ಕೆಲಸ ಇರುತ್ತಲ್ವ, ಸೊ ವೆಯ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಕರೆದು ಬಂದರು. ಅವ್ರಿಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಕಳಿಸಿದ್ವಿ. ಪೂಜೆನೂ ಅಷ್ಟೇ ನೀಟಾಗಿ ಆಯಿತು. ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟಿದ್ದು ನಾನೇನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸೊ ಪೂಜೆ ಆಯಿತು. ಒಂದು ಸಲ ಪೂಜೆ ಮಾಡಿಬಿಟ್ಟು ಕಾಯಿ ಒಡೆದ್ಬಿಟ್ಟು ಆಮೇಲೆ ನೈವೇದ್ಯ ಎಲ್ಲ ಮಾಡಿ ಮತ್ತೆ ಇನ್ನೊಂದು ಸಲ ಪೂಜೆ ಮಾಡಿದೆ. ಸೊ ಪೂಜೆ ಎಲ್ಲ ಕ್ಲೀನಾಗಿಯೇ ಆಯಿತು. ಅದಾದಮೇಲೆ ಅಲ್ಲಿ ಮಣ್ಣು ಹಾಕ್ಬಿಟ್ಟು 3 ಕಲ್ಲಿಟ್ಟಿದ್ದೀವಲ್ಲ, ಅದಕ್ಕೆ ಪೂಜೆ ಆದಮೇಲೆ ಅದನ್ನು ನೀರಿಗೆ ಬಿಡಬೇಕು. ಸೊ 3 ಕಲ್ಲಿದೆಯಲ್ಲ, ಅದು ಕೆಳಗಡೆ ಮಣ್ಣು ಕೂಡ ಇದೆಯಲ್ಲ, ಅದನ್ನು 3 ಬಕ್ಸೆಯಲ್ಲಿ ತಗೊಂಡು ನೀರಿಗೆ ಬಿಡಬೇಕು. ಒಂದೊಂದೇ ಬಕ್ಸೆ ಬಿಡಬೇಕಾದ್ರೆ ನಮ್ಮ ಕೈಗೆ ನೀರು ಹಾಕ್ತಾರಲ್ಲ ಆವಾಗಲೇ ತಣ್ಣೀರು ಮುಟ್ಟೋದು. ಸೊ ಅದನ್ನು ಎಲ್ಲ ಆಯಿತು. ಹಾಗೆ 3 ಬಿಂದಿಗೆಯಲ್ಲಿ ನೀರಿರುತ್ತಲ್ಲ ಅದನ್ನು ಗಿಡಕ್ಕೆ ಅಥವಾ ಯಾವುದಾದ್ರೂ ಬೇವಿನ ಮರ ಅಥವಾ ಅರಳಿ ಮರಕ್ಕೆ ಬಿಡಬೇಕಾಗಿತ್ತು. ಬಟ್ ಅಲ್ಲಿ ಯಾವುದೂ ಇರಲಿಲ್ಲ, ಬೇವಿನ ಮರ ಅರಳಿ ಮರ. ಸೊ ನಾವು ಹೂವಿನ ಗಿಡ, ತುಳಸಿ ಗಿಡ ಇತ್ತಲ್ಲ ಅದಕ್ಕೆ ಹಾಕಿದೆ 3 ಬಿಂದಿಗೆ ನೀರನ್ನು. ಪೂಜೆ ಎಲ್ಲ ಕ್ಲೀನಾಗಾಯಿತು. ಹಾಗೆ ನಮ್ಮ ಮನೆಯವರು ಕೂಡ ಊರಿಂದ ಬಂದಿದ್ದರು, ಅವರೇ ವಿಡಿಯೋ ಮಾಡ್ತಾ ಇದ್ದಿದ್ದು. ಈ ಪೂಜೆದ ಪ್ರತಿಯೊಂದು ಕ್ರಮನೂ ಕೂಡ ನಮ್ಮ ಅಮ್ಮನೇ ಹೇಳ್ಕೊಟ್ರು ಹೇಗೆ ಮಾಡೋದು ಅಂತ. ನಮಗಷ್ಟು ಅಭ್ಯಾಸ ಇರಲ್ವಲ್ಲ, ಸೊ ನಮ್ಮ ಅಮ್ಮನೇ ಎಲ್ಲ ಹೇಳ್ಕೊಟ್ರು. ಪೂಜೆನೂ ಕೂಡ ಅಷ್ಟೇ ತುಂಬ ಚೆನ್ನಾಗಾಯಿತು. ಹಾಗೆ ಒಂದು ಗೃಹ ಪ್ರವೇಶ ಇತ್ತು. ಗೃಹ ಪ್ರವೇಶಕ್ಕೆ ಹೋಗೋಣ ಅಂತ ರೆಡಿಯಾಗೋಣ ಅಂತ ಹೊರಟ್ವಿ. ತಿಂಡಿ ಇನ್ನೂ ತಿಂದಿರಲಿಲ್ಲ. ಸೊ ತಿಂಡಿಗೆ ಫ್ರೈಡ್ ರೈಸ್ ಮಾಡ್ಕೊಂಡಿದ್ವಿ, ಸಿಂಪಲಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು. ತಿಂಡಿ ತಿನ್ನೋಣ ಅಂತ ಹೋಗ್ಬೇಕಾದ್ರೆ ನಮ್ಮ ಮನೆಯವ್ರದಂಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ. ಬಟ್ ಅವ್ರು ನಾಚ್ಕೊಂಡು ಒಳಗಡೆ ಹೋದರು. ಹಾಗೆ ಪಾಪು ಎದ್ದಾದ್ಮೇಲೆ ಅವನಿಗೂ ಸ್ನಾನ ಮಾಡಿಸಿ ಅವನು ರೆಡಿ ಮಾಡಿ ಹೊರಟ್ವು. ಬಟ್ ಅವನು ಅಳ್ತಾ ಇದ್ದ ಜಾಸ್ತಿ. ಸೊ ನಾವು ಸಂಜೆ ಬರ್ತೀವಿ, ನೀನು ಫಸ್ಟ್ ಗೃಹ ಪ್ರವೇಶಕ್ಕೆ ಹೋಗಮ್ಮ ಅಂತ ಅಮ್ಮನ ಕಳಿಸಿದ್ವಿ. ಅಮ್ಮ ಹೋದಾದ್ಮೇಲೆ ಇವನ್ನ ನಾವೇ ಆಟ ಆಡಿಸ್ತಿದ್ವಿ. ಒಂದು ಸ್ವಲ್ಪ ಹೊತ್ತು ಅಳ್ತಾ ಇದ್ನಲ್ಲ ಅಂತ ಹೇಳ್ಬಿಟ್ಟು ಅವನು ಆಟ ಆಡ್ತಿದ್ದ. ಅವರಪ್ಪ ಹೊಸದು ವಾಕರ್ ತಂದಿದ್ರಲ್ಲ ಊರಿಂದ, ಸೊ ಅದ್ರಲ್ಲಿ ಮೇಲೆ ಕೂತ್ಕೊಂಡು ಆಟ ಆಡ್ತಾ ಇದ್ದ. ಹಾಗೆ ಅದು ಫಸ್ಟ್ ಟೈಮ್ ಅಲ್ವಾ, ಅದ್ರ ಮೇಲೆ ಕೂತ್ಕೊಂಡಿದ್ದು. ಅವನಿಗೆ ನಡೆಯೋಕ್ಕೆ ಗೊತ್ತಾಗ್ತಿರಲಿಲ್ಲ, ರೂಢಿ ಆಗಿರಲಿಲ್ವಲ್ಲ. ಸೊ ಆದ್ರೂ ಟ್ರೈ ಮಾಡ್ತಾ ಇದ್ದ. ಚೆನ್ನಾಗಿ ಆಟ ಆಡ್ದ. ಫಸ್ಟ್ ಡೇ ಅಂತ ಏನು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಅಳ್ಳಿಲ್ಲ, ಚೆನ್ನಾಗಿ ಆಟ ಆಡ್ತಾ ಇದ್ದ ವಾಕರ್ ಮೇಲೆ.
ಹಾಗೆ ನಾವು ಒಂದು ಸ್ವಲ್ಪ ಹೊತ್ತು ಅವನನ್ನು ಸಮಾಧಾನ ಮಾಡಿ ಆಟ ಆಡಿಸ್ತಿದ್ವಿ. ಅಷ್ಟೊತ್ತಿಗೆ ನಮ್ಮ ಅಮ್ಮನೂ ಬಂದರು ಗೃಹ ಪ್ರವೇಶ ಮುಗಿಸ್ಕೊಂಡು. ಇವನ್ನ ಎಲ್ಲ ರೆಡಿ ಮಾಡಿದ್ವು. ಹಾಗೆ ನಾವು ಕೂಡ ರೆಡಿ ಆಗಿದ್ವಿ. ಹೊರಗಡೆ ಹೋಗಬೇಕಾಗಿತ್ತು, ಯಾಕಂದರೆ ಮನೇಲಿ ಸ್ವಲ್ಪ ಕಾಳೆಲ್ಲ ಖಾಲಿಯಾಗಿದ್ವು, ಹೆಸ್ರು ಕಾಳು ಅವರೆಕಾಳೆಲ್ಲ, ಅದನ್ನು ತರಬೇಕಾಗಿತ್ತು. ಅದಕ್ಕೆ ಚಿಕ್ಕನಾಯಕನಹಳ್ಳಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕಡಿಮೆಗೂ ಸಿಗ್ತೈತೆ, ಹಾಗೆ ಚೆನ್ನಾಗೂ ಇರ್ತೈತೆ ಮಂಡಿಯಲ್ಲಿ ಅಂತ ಹೇಳ್ಬಿಟ್ಟು ಹೋದ್ವಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಒಂದು ಸ್ವಲ್ಪ ಐಟಮ್ಸ್ ತರಬೇಕಾಗಿತ್ತು. ಗೃಹ ಪ್ರವೇಶಕ್ಕೆ ಏನು ಗಿಫ್ಟು ಕೊಟ್ಟಿರಲಿಲ್ಲ. ಒಂದು ಕ್ಲಾಕ್ ತೊಗೊಂಬರೋಣ ಅಥವಾ ಏನಾದರೂ ತೊಗೊಬರೋಣ ಅಂತ ಹೋದ್ವಿ. ಏನು ಚೆನ್ನಾಗಿರುತ್ತೋ ಅದನ್ನು ತೊಗೊಂಬರೋಣ ಅಂತ ಹೇಳ್ಬಿಟ್ಟು. ಹಾಗೆ ಪಾಪನೂ ಕೂಡ ಮಲಗಿರಲಿಲ್ಲ. ಅಮ್ಮ ಹೋದಾಗ್ಲಿಂದ ಅಳ್ತಾನೆ ಇದ್ದ, ಆಟ ಆಡ್ತಾನೆ ಇದ್ದ. ಹಾಗೆ ಕಾರಲ್ಲಿ ಹೋಗ್ತಾ ಹಾಗೆ ಮಲ್ಕೊಂಬಿಟ್ಟ. ಹಾಗೆ ನಮ್ಮಮ್ಮ ಗೃಹ ಪ್ರವೇಶಕ್ಕೆ ಹೋಗಿದ್ರಲ್ಲ, ಅದನ್ನು ಹೇಳ್ತಾ ಇದ್ರು. ಮನೆ ಚೆನ್ನಾಗಿ ಕಟ್ಟಿದ್ದಾರೆ, ಸಿಂಪಲ್ ಆಗಿದ್ರೂ ಚೆನ್ನಾಗಿ, ಮೋಲ್ಡ್ ಹಾಕೋದ್ಕಿಂತ ಈ ಥರ ಮನೆ ಕಟ್ಟಿದ್ರೆ ಚೆನ್ನಾಗಿರುತ್ತೆ, ಮೋಲ್ಡ್ಗಿಂತ ಈ ಥರ ಮನೆಯೇ ಬೆಟರ್ ಅಂತ ಹೇಳ್ತಾಯಿದ್ರು. ಹಾಗೆ ನಾವು ಚಿಕ್ಕನಾಯಕನಹಳ್ಳಿಗೆ ಬಂದ್ವಿ. ಫಸ್ಟು ಕಾಳುಗಳನ್ನೆಲ್ಲ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಮಂಡಿ ಹತ್ರ ಹೋದ್ವಿ. ಅಲ್ಲಿ ಮಂಡಿ ಹತ್ರ ಹೋದರೆ ಕಾಳು ಚೆನ್ನಾಗೈತೆ ಅಂತ ಹೋದ್ವಿ. ಬಟ್ ಅಷ್ಟೊಂದೇನು ನಾವು ಎಕ್ಸ್ಪೆಕ್ಟ್ ಮಾಡಿದ ತಕ್ಕನಾಗೇನು ಕಾಳು ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಹೋಗಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿರೋ ನೋಡ್ಕೊಂಡು ಒಂದೆರಡು ಕಾಳು ಅಷ್ಟೇ ತಂದ್ವಿ. ಹೆಸ್ರು ಕಾಳು ಮತ್ತು ಅವರೆಕಾಳು ಇವೆರಡು ತಂದ್ವಿ. ಹೆಸ್ರು ಕಾಳು ಒಂದು 5 kg ತೊಗೊಂಡ್ವಿ. ಹಾಗೆ ಅವರೆಕಾಳು ಒಂದು 2 kg ತೊಗೊಂಡು ಬಂದ್ವಿ. ಸೊ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು. ಹಾಗೆ ಹೋಗಿದ್ದೀವಲ್ಲ ಅಂತ ಒಂದು ಸ್ವಲ್ಪ ತಂದ್ವಿ. ಹಾಗೆ ಅದಾದಮೇಲೆ ಅಲ್ಲಿಂದ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಐಟಮ್ಸ್ ತೊಗೋಬೇಕಾಗಿತ್ತು. ವರಮಹಾಲಕ್ಷ್ಮಿಗೆ ಮುಖವಾಡದ್ದು ಇದೆಯಲ್ಲ, ಅದು ತೊಗೋಬೇಕಾಗಿತ್ತು. ನಮ್ಮ ಮನೇಲಿ ಇತ್ತು, ಬಟ್ ಅದೊಂದು ಸ್ವಲ್ಪ ಚಿಕ್ಕದಾಗಿತ್ತಲ್ಲ, ಸ್ವಲ್ಪ ದೊಡ್ಡದು ತೊಗೊಳ್ಳೋಣ ಅಂತ ಬಂದಿದ್ವಿ. ಅಲ್ಲೆಲ್ಲ ಹುಡ್ಕಿದ್ರು ಒಂದು ದೊಡ್ಡದಿರಲಿಲ್ಲ. ನಮ್ಮ ಮನೇಲಿ ಇತ್ತಲ್ಲ ಅದೇ ಸೈಜಲ್ಲಿತ್ತು. ಸೊ ಅದಕ್ಕೆ ಅದನ್ನೇನು ತೊಗೊಳ್ಳಿಲ್ಲ. ಈ ಥರ ಸ್ಟೋನ್ ವರ್ಕ್ ಎಲ್ಲ ಇತ್ತು. ಸ್ಟೋನ್ ವರ್ಕ್ ಚೆನ್ನಾಗಿತ್ತು, ಬಟ್ ಮುಖವಾಡ ಚಿಕ್ಕದಾಗಿತ್ತು. ಅದಕ್ಕೆ ಡೆಕೋರೇಷನ್ಗೆ ಏನೇನು ಬೇಕೋ ಅದನ್ನು ತೊಗೊಂಡ್ವಿ. ಹಾಗೆಯೇ ಗಿಫ್ಟ್ ತೊಗೋಬೇಕಾಗಿತ್ತಲ್ಲ, ಒಂದು ಗಡಿಯಾರ ತೊಗೊಂಡ್ವಿ. ಇಲ್ಲಿ ಇಷ್ಟು ಚೆನ್ನಾಗಿರೋವೆಲ್ಲ ಲಕ್ಷ್ಮಿ ಎಲ್ಲ ಕೂರಿಸಿದ್ರು. ಅದು ಆರ್ಟಿಫಿಷಿಯಲಾಗಿ ಕೂರಿಸ್ತಾರಲ್ಲ ಅದನ್ನು. ಬಟ್ ಅದೇ ನಮ್ಗೆ ಇಷ್ಟ ಆಗಲಿಲ್ಲ. ವರ್ಷ ಅದೇ ಇರುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಅದನ್ನು ತೊಗೊಳಲ್ಲ. ನಾವೇ ಕೈಯಲ್ಲಿ ಸೀರೆ ಉಡಿಸ್ಬಿಟ್ಟು ರೆಡಿ ಮಾಡೋದ್ರಿಂದ ಬರೀ ಮುಖವಾಡ ಅಷ್ಟೇ ನೋಡೋಣ ಅಂತ ಬಂದ್ವಿ. ಬಟ್ ಅಲ್ಲಿ ಸಿಗಲಿಲ್ಲ. ಅದಕ್ಕೆ ಡೆಕೋರೇಷನ್ ಐಟಮ್ಸ್ ಅಷ್ಟೇ ತೊಗೊಂಡ್ವಿ. ಹಾಗೆ ಗಿಫ್ಟ್ ಕೂಡ ಪ್ಯಾಕ್ ಮಾಡಿಸ್ಕೊಂಡು ತುಂಬ ಅವತ್ತು ಅಲ್ಲೇ ನೋಡಿದ್ವಿ. ಜಾಸ್ತಿ ಹಾರಗಳು ಬೇಕಾಗಿತ್ತು ಆರ್ಟಿಫಿಷಿಯಲ್ದು, ಯಾಕಂದರೆ ಹಿಂದೆ ಎಲ್ಲ ಡೆಕೋರೇಷನ್ ಮಾಡೋಕ್ಕೆ ಬೇಕಲ್ಲ. ಸೊ ಅದಕ್ಕೋಸ್ಕರ ಹಾರಗಳನ್ನ ಹುಡುಕ್ತಾ ಎಲ್ಲ ತೊಗೊಂಡ್ವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ಬಣ್ಣದ ಮುಖವಾಡ ಇರುತ್ತಲ್ಲ, ಅದನ್ನ ಇಕ್ಕಿದ್ರೆ ಚೆನ್ನಾಗಿರುತ್ತೆ, ನನ್ನ ಅನಿಸಿಕೆ ಅಷ್ಟೇನೆ. ಸ್ಟೀಲ್ದೆಲ್ಲ ಇಕ್ತಾರಲ್ಲ, ಅದು ಅಷ್ಟು ಲುಕ್ಕಾಗಿ ಕಾಣಲ್ಲ ಲಕ್ಷ್ಮಿ ಥರ. ಸೊ ಅದಕ್ಕೆ ನಮಗೇನು ಅದು ಇಷ್ಟ ಆಗಲ್ಲ. ನಾವು ಬಣ್ಣದಿರುತ್ತಲ್ಲ ಅದೇ ಮುಖವಾಡ ಹುಡ್ಕೊಂಡು ಹೋದ್ವಿ. ಚೆನ್ನಾಗಿದ್ವು ಸ್ಟೋನ್ಸ್ ಎಲ್ಲ, ಸ್ಟೋನ್ ವರ್ಕ್ ಮಾಡಿದ್ದೆಲ್ಲ. ಬಟ್ ಮುಖ ಸ್ವಲ್ಪ ಸಣ್ಣದಾಗಿತ್ತು ಅಂತ ಹೇಳ್ಬಿಟ್ಟು ನಾವೇನು ಅದನ್ನು ತೊಗೊಳಕ್ಕೆ ಹೋಗಲಿಲ್ಲ. ಹಾಗೆ ಪಾಪು ಕೂಡ ಎದ್ದಿದ್ದ, ಅವನ್ನ ಎತ್ಕೊಂಡು ಅಮ್ಮ ಆಟ ಆಡಿಸ್ತಾ ಇದ್ರು. ಸ್ಟೀಲ್ದು ಮುಖವಾಡ ಹಾಕಿದ್ರೂ ಲಕ್ಷ್ಮಿ ಥರ ಕಾಣ್ಬೋದಷ್ಟೇ, ಆದರೆ ಬಣ್ಣದ ಮುಖವಾಡದಷ್ಟು ಲುಕ್ಕಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ಸೊ ಅದಕ್ಕೆ ನಾವು ಅಲ್ಲಿ ಏನೂ ತೊಗೊಳ್ಳಿಲ್ಲ. ನೆಕ್ಸ್ಟ್ ಇಯರು ಇನ್ನೊಂದು ಥರ ಬೇರೆ ಥರದ್ದು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಏನಂದರೆ ಫುಲ್ ಒಡವೆದೆಲ್ಲ ಸೆಟ್ ಬರುತ್ತಲ್ಲ, ಆ ಥರ ಹಾಕ್ಕೊಂಡು ಡೆಕೋರೇಷನ್ ಮಾಡಿಸೋದೊಂದು ವೀಡಿಯೋ ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಆ ಥರ ಮಾಡಿಸೋಣ ಅಂತ ಹೇಳ್ಬಿಟ್ಟು, ಅದು ಚಿಕ್ಕಪೇಟೆಯಲ್ಲಿ ಅಡ್ರೆಸ್ ತೊಗೊಂಡಿದ್ದೀನಿ, ಚಿಕ್ಕಪೇಟೆಯಲ್ಲಿ ಮಾಡ್ತಾರಂತೆ. ಸೊ ಮುಂದಿನ ವರ್ಷ ಅದೇ ಥರ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷವೇ ಮಾಡಿಸೋಣ ಅಂದ್ಕೊಂಡ್ವಿ. ಬಟ್ ಅದನ್ನು ಮುಂಚೆನೇ ಆರ್ಡ್ರ್ ಕೊಡಬೇಕಂತೆ. ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತಾರಂತೆ. ಅದು ಟೋಕನ್ ಲೆಕ್ಕ ಹಾಗೆ ಆರ್ಡ್ರ್ ಕೊಡಬೇಕಂತೆ. ಸೊ ಅದಕ್ಕೆ ಮುಂದಿನ ವರ್ಷ ಮಾಡಿಸೋಣ, ಈ ವರ್ಷ ಸಿಂಪಲ್ಲಾಗಿ ಹೇಗಿದೆಯೋ ಮನೇಲಿರೋ ಮುಖವಾಡನೇ ಹಾಕ್ಬಿಟ್ಟು ಮಾಡೋಣ ಅಂತ ಹೇಳಿ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಹಾಗೆ ಗಿಫ್ಟ್ ಎಲ್ಲ ಪ್ಯಾಕ್ ಆಯಿತು. ನಾವು ಸಂಜೆ ಹಂಗೆ ಹೋಗೋಣ ಗೃಹ ಪ್ರವೇಶಕ್ಕೆ ಅಂತ ಹೇಳ್ಬಿಟ್ಟು ಹೊರಟ್ವಲ್ಲ. ಸೊ ಇದೆಲ್ಲ ಮುಗಿಸ್ಕೊಂಡು ಆದಮೇಲೆ ಗೃಹ ಪ್ರವೇಶಕ್ಕೆ ಹೊರಟ್ವಿ. ಹಾಗೆ ಮನೆ ಹತ್ರನೂ ಹೋಗಿ ಎಲ್ಲರನ್ನೂ ಮಾತಾಡಿಸ್ಕೊಂಡು, ಊಟ ಏನು ಮಾಡೋಕ್ಕೆ ಹೋಗಲಿಲ್ಲ. ಈಗ ತಾನೇ ಪಾನಿಪುರಿ ತಿನ್ಕೊಂಡಿದ್ವಿ. ಸೊ ಹೊಟ್ಟೆ ಹಸ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಮನೆಯೆಲ್ಲ ನೋಡಿಕೊಂಡು ಎಲ್ಲರನ್ನೂ ಮಾತಾಡಿಸ್ಕೊಂಡು ಬಂದ್ವಿ. ಊಟ ಮಾಡು ಅಂತ ಹೇಳಿದ್ರು, ಬಟ್ ಹೊಟ್ಟೆ ಹಸ್ತಿರ್ಲಿಲ್ಲ. ಸೊ ಅದಕ್ಕೆ ಊಟ ಮಾಡಲಿ. ಮನೆಯೂ ಕೂಡ ಎಲ್ಲ ಚೆನ್ನಾಗಿತ್ತು, ಚೆನ್ನಾಗೂ ಕಟ್ಟಿದ್ರು. ಇದು ತೋಟದಲ್ಲಿರೋದು ಮನೆ. ಸೊ ಪೂಜೆ ಎಲ್ಲ ಅಷ್ಟೇ ನೀಟಾಗಿ ಮಾಡಿದ್ರು. ಅದೊಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಹಾಗೆ ಅಲ್ಲಿಂದ ಬೇಗನೆ ಬಂದ್ವಿ, ಯಾಕಂದರೆ ನಮ್ಮ ಮನೆಯವರು ಊರಿಗೆ ಹೋಗಬೇಕು ಅಂತ ಇದ್ದರು. ಸೊ ಅವ್ರಿಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೀ ಎಲ್ಲ ಕುಡಿದ್ಬಿಟ್ಟು ನಮ್ಮ ಮನೆಯವರು ಊರಿಗೆ ಹೊರಟ್ರು. ಪಾಪನ ಸ್ವಲ್ಪ ಹೊತ್ತು ಎತ್ಕೊತೀನಿ, ಆಟ ಆಡಿಸ್ತೀನಿ ಅಂತ ಹೇಳ್ಬಿಟ್ಟು, ಯಾಕಂದರೆ ಬೆಳಗ್ಗೆಯೂ ಬಂದಿದ್ದರು. ಸೊ ಸಂಜೆ ಓಡ್ತಿದ್ರಲ್ಲ, ಏನೋ ಕೆಲಸ ಇತ್ತು ಅಂತ ಹೊರಟ್ರು. ಅದಕ್ಕೆ ಪಾಪನ ಸ್ವಲ್ಪ ಹೊತ್ತು ಆಟ ಆಡಿಸ್ತೀನಿ ಅಂತ ಹೇಳ್ಬಿಟ್ಟು ಆಟ ಆಡಿಸ್ತಾಯಿದ್ರು.
ಹಾಗೆ ಇವನು ನಮ್ಮ ಮನೆ ಹತ್ರನೇ ಇರೋದು ಮನೆ. ನಮ್ಮ ಮನೆಯವ್ರು ಬರ್ತಿದ್ದಂಗೆ ಯಾವಾಗಲೂ ನಮ್ಮ ಮನೆಯವ್ರ ಜೊತೆನೇ ಇರ್ತಾನೆ. ಅವ್ರು ಹೋಗೋ ತನಕ ಅವನು ಬಿಟ್ಟು ಹೋಗೋದೇ ಇಲ್ಲ. ಸೊ ಅವ್ರ ಜೊತೆ ಮಾತಾಡಿಕೊಂಡು ನನಗಿಂತ ಜಾಸ್ತಿ ಅವನೇ ಮಾತಾಡೋದು. ಸೊ ಅವ್ರ ಜೊತೆನೇ ಇರ್ತಾನೆ. ಇನ್ನು ಅವನು ಹಾಲು ಕುಡಿಬೇಕಲ್ಲ, ಹಾಲು ಎಲ್ಲಿ ಕೊಡ್ತಾನೆ ನಮಗೆ ಇನ್ನು ಕೊಟ್ಟಿಲ್ಲ ಬೆಟ್ಟ ಹಣ್ಣು ಕೊಡ್ತಾನೆ ನಮ್ಗೆ ಒಂದೊಂದು ಕಾಲ ತುಮಕೂರು ಇಲ್ಲ ಬೆಂಗಳೂರು ತಂದು ಕೊಡಿಸ್ಬೇಕಿಲ್ಲ ಒಂದು. ಹೌದಾ ಇವಂಗೆ ಇನ್ನ ಈ ಕುತಾನಕ್ಕೆ ಹೋಗಿ ಬರಲ್ಲ ಇಲ್ಲ ಅಲ್ಲ. ಹಾಗೆ ಹಿಂಗೆ ಮಾತಾಡ್ಕೊಂಡು ಕುತ್ಕೊತಾರೆ. ಹಾಗೆ ಅವ್ನು ಮಾತಾಡ್ತಾ ಒಂದು ಸ್ವಲ್ಪ ದೂರ ಕಾರಲ್ಲಿ ಹೋದ. ಅಲ್ಲಿ ಮುಂದೆ ಹೋಗಿ ಇಳ್ಕೊಂಡ. ಅವರನ್ನು ಕಳಿಸ್ಬಿಟ್ಟು ನಾವು ಬರಬೇಕಾದ್ರೆ ಪಾಪು ಬೈಕಲ್ಲಿ ಕುತ್ಕೊತೀನಿ ಅಂದ. ಅವ್ನು ಸ್ವಲ್ಪ ಹೊತ್ತು ಕುಂಡಿಸಿದ್ವಿ. ಸೊ ಇವತ್ತಿನ ವೀಡಿಯೋನೂ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವೀಡಿಯೋನ ಪೂರ್ತಿ ನೋಡಿದರೆ ಲಾಸ್ಟಲ್ಲಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟೇ. ಬಾಯ್.